ಡಿ.ಕೆ.ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದೇ ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ಈ ಬಿಡದಿ ಬೇರೆ ಸ್ಟಾರ್ಟ್ ಆಗಿದೆ. ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅದು ಇದು ಅಂತ. ಏನಕ್ಕೆ ಟೌನ್ಶಿಪ್ಪು ಅದು ಇದು? ಫಸ್ಟು ಕರ್ನಾಟಕದಲ್ಲಿ ಎಷ್ಟು ರೋಡ್ ಇದೆಯೋ ಆ ರೋಡ್ಗಳನ್ನು ಸರಿ ಮಾಡಿ. ಮಳೆ ಬಂತಂದರೆ ಎಷ್ಟೊಂದು ಪ್ರಾಬ್ಲಮ್ಮು. ಆಮೇಲೆ ನಮ್ಮ ಉತ್ತರ ಕನ್ನಡ ಮತ್ತು ಮಂಗಳೂರು ಸೈಡಿಗೆ ಹೋಗೋ ಬೆಂಗಳೂರಿಂದ ಅಲ್ಲಿಗೆ ಹೋಗೋ ರೋಡ್ಗಳು ನೋಡಬೇಕು. ಎಲ್ಲ ವರ್ಸ್ಟು. ಎಲ್ಲ ರೋಡ್ಗಳು ಫುಲ್ಲು ತಗ್ಗು ಬಿದ್ದಿದೆ, ಹಳ್ಳಗಳು ಬಿದ್ದಿದ್ದಾವೆ, ಆ ಥರ ಆಗಿದೆ. ಅದನ್ನೆಲ್ಲ ಸರಿ ಮಾಡೋದು ಬಿಟ್ಟು ಬಿಡದಿ ಟೌನ್ಶಿಪ್ಪು, ಈ ಟೌನ್ಶಿಪ್ಪು, ಆ ಟೌನ್ಶಿಪ್ಪು, ಬಿಡದಿ ಟೌನ್ಶಿಪ್ ಮಾಡೋಕ್ಕೆ ಹೋಗಿ ಮತ್ತೆ ಇನ್ನೊಂದಿಷ್ಟು ದುಡ್ಡು ನುಂಗಕ್ಕೆ ಮಾಡ್ತಾಯಿದ್ದಾನೆ. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ ಟೌನ್ಶಿಪ್ ಈ ಟೌನ್ಶಿಪ್ ಮಾಡಿ ಸ್ವಲ್ಪ ದುಡ್ಡನ್ನು ಗುಣಮಿಸುವ ಮಾಡ್ಬೋದು ಅಂತ ಏನಾದರೂ ಪ್ಲ್ಯಾನ್ ಇದ್ದರೂ ಇರ್ಬೋದು. ಯಾಕೆಂದರೆ ಡಿ.ಕೆ.ಶಿವಕುಮಾರ್ ದುಡ್ಡು ಇದು ರಿಯಲ್ ಎಸ್ಟೇಟು ಅದು ಇದು ಮಾಡಿನೇ ದುಡ್ಡು ಮಾಡಿರೋದು. ಇವಾಗ ಅದು ಸಿ.ಎಮ್ಮು ದೊಡ್ಡದಾಗಿ ಬಿಡದಿ ಟೌನ್ಶಿಪ್ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಹೊಡೆಯೋಣ ಅಂತ ನೋಡ್ತಾ ಇರ್ಬೋದು. ಬಿಡದಿಯವ್ರ ಹತ್ರ 10 ರೂಪಾಯಿಗೆ ಲ್ಯಾಂಡ್ ತಗೊಂಡು ತಾನೇ ಒಂದು 20 ರೂಪಾಯಿಗೆ ಟೌನ್ಶಿಪ್ ಮಾಡೋಕ್ಕೆ ದುಡ್ಡು ಕೊಟ್ಟು ಮಾರಿಬಿಡೋದು. ಮಾರಿ ಒಂದಿಷ್ಟು ದುಡ್ಡು ಮಾಡ್ಕೊಬೋದು ಅಂತ ಪ್ಲ್ಯಾನ್ ಆಗ್ತಿರ್ಬೋದು. ಬಿಡದಿಯವರಿಗೆ ಅವ್ರ ಭೂಮಿ ಕೊಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಈ ಅಪ್ಪನಿಗೆ ಯಾಕೆ ಬೇಕು ಟೌನ್ಶಿಪ್ ಮಾಡೋದು? ಇರೋ ಕರ್ನಾಟಕದಲ್ಲಿ ಇಡೀ ಕರ್ನಾಟಕಕ್ಕೆ ನೀರಾವರಿಯನ್ನು ಒದಗಿಸುವಂಥ ಕೆಲಸ ಮಾಡಿ, ಮತ್ತು ಇಡೀ ಕರ್ನಾಟಕದಲ್ಲಿ ಎಷ್ಟು ರೋಡ್ಗಳು ಹಾಳು ಬಿದ್ದೋಗಿದ್ದಾವೆ ಅದನ್ನು ಸರಿ ಮಾಡಿಸ್ರಿ. ಅದು ಬಿಟ್ಬಿಟ್ಟು ಟೌನ್ಶಿಪ್ಪು ಆಮೇಲೆ ಅವರು ವ್ಯವಸಾಯ ಮಾಡ್ತೀನಿ ಅಂತಾರೆ, ಮಾಡ್ಕೊಳ್ಳಿ ಬಿಡ್ರಿ. ಯಾಕಂದರೆ ಇವಾಗ ವ್ಯವಸಾಯ ಮಾಡೋರೇ ಇಲ್ಲಾಗಿದ್ದಾರೆ. ಈಗ ನಮ್ಮೂರಲ್ಲಿ ಎಷ್ಟೋ ಭೂಮಿಗಳು ಹಾಗೇ ಖಾಲಿ ಇದ್ದಾವೆ. ಯಾಕಂತಂದರೆ ಅದನ್ನು ಮಾಡೋರೇ ಯಾರೂ ಇಲ್ಲ. ಎಲ್ಲರೂ ಓದಿಕೊಂಡು ಸಿಟಿಗೆ ಬರ್ತಾಯಿದ್ದಾರೆ. ಹಾಗಾಗಿ ಪಾಪ ಮಾಡುವವರಾದರೂ ರೈತರು ಮಾಡ್ಕೊಳ್ಳಿ. ಮಾಡುವವರಿಗೆ ಯಾಕೆ ಬೇಡ ಅಂತೀರ? ಎಲ್ಲೆಲ್ಲಿ ಬಂಜರು ಭೂಮಿ ಇದೆಯೋ ಅಲ್ಲಿಗೆ ಹೋಗ್ಬಿಟ್ಟು ಟೌನ್ಶಿಪ್ ಮಾಡ್ಕೊಳ್ಳೋದ್ರೆ ಮಾಡಿ. ಬಂಜರು ಭೂಮಿಯಲ್ಲಿ ಟೌನ್ಶಿಪ್ ಮಾಡ್ಬೋದಲ್ಲ. ಈ ಎಗ್ರಿಕಲ್ಚರ್ ಭೂಮಿಯಲ್ಲೇ ರೈತರು ಹೊಟ್ಟೆ ಹೊಡೆದು ಯಾಕೆ ಟೌನ್ಶಿಪ್ ಮಾಡಬೇಕು? ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದರೆ ಬಿಟ್ಬಿಡಿ. ತಾತ ಮುತ್ತಾತನಿಂದ ಬಂದಿದ್ದಂಥ ಭೂಮಿ ಎಷ್ಟೋ ವರ್ಷದಿಂದ ಅಲ್ಲೇ ಬೆಳೆ ಬೆಳ್ಕೊಂಡು ಇದ್ದಾರೆ. ಅವ್ರಿಗೆ 2 ಕೋಟಿ ಇಲ್ಲ 10 ಕೋಟಿ ಕೊಟ್ಟರು ಒಬ್ಬೊಬ್ರು ಕೊಡಲ್ಲ. ಅವ್ರ ಊರಲ್ಲಿ ಉಳ್ಕೊಳ್ಳಿ. ಅದ್ರ ಬಿಟ್ಬಿಟ್ಟು ಟೌನ್ಶಿಪ್ ಮಾಡ್ತೀನಿ, ಅದು ಮಾಡ್ತೀನಿ, ಮಣ್ಣು ಮಾಡ್ತೀನಿ, ಮಸಿ ಮಾಡ್ತೀನಿ ಅಂತ ಫಸ್ಟು ಕರ್ನಾಟಕದಲ್ಲಿರೋ ರೋಡ್ ಸರಿ ಮಾಡಿರಿ. ಆ ರೋಡ್ ಸರಿ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ಇಡೀ ಕರ್ನಾಟಕಕ್ಕೆ ನೀರಾವರಿ ಸೌಲಭ್ಯ ಇದಿಲ್ಲ. ಎಲ್ಲ ಕಡೆಗೂ ನೀರಿನ ಪ್ರಾಬ್ಲಮ್ಗಳು. ಅಂಥದ್ರಲ್ಲಿ ಇವಾಗ ಬಿಡದಿ ಟೌನ್ಶಿಪ್ ಏನು ಅರ್ಜೆಂಟ್ ಇದೆಯಾ? ಫಸ್ಟು ರೋಡ್ಗಳನ್ನು ಚಿಕ್ಕ ರೋಡ್ಗಳಿದ್ದಾವೆ, ಆ ರೋಡ್ ವೈಡನಿಂಗ್ ಮಾಡಿಸಿ, ರೋಡ್ಗಳನ್ನು ಸರಿ ಮಾಡಿಸಿ ಫಸ್ಟ್ ನೀರಾವರಿ ಯೋಜನೆ ಮಾಡಿ. ಎಷ್ಟೋ ಸಲ ಈಗ ಏಪ್ರಿಲ್ ಮೇನಲ್ಲಿ ಎಷ್ಟೊಂದು ಕಷ್ಟ ಇರುತ್ತೆ ನೀರಿಗೆ. ಅಂದರೆ ನಮ್ಮದು ಉತ್ತರ ಕನ್ನಡದಲ್ಲಿ ಬಾವಿಗಳಿದೆ, ಕೆರೆಗಳಿವೆ, ಸಮುದ್ರಗಳಿವೆ, ಆದರೂ ನೀರಿರಲ್ಲ. ನೀರಿನ ಪ್ರಾಬ್ಲಮ್ ಇದೆ. ಅದನ್ನು ಸರಿ ಮಾಡೋದು ಬಿಟ್ಟು ಈ ಬಿಡದಿ ಅಂತ ಕೂತ್ಕೊಂಡಿದ್ದಾರೆ.